ನಡೀತಾ ಇದೆ. ಈ ರಾಜ್ಯ ಬಜೆಟ್ ಅಲ್ಲಿ ಅವಶ್ಯಕತೆ ಇರೋದು ಇವತ್ತಿನ ಯುವಕರಿಗೆ ಈ ಉದ್ಯೋಗದ ಬಗ್ಗೆ. ಯಾಕೆಂದ್ರೆ ಕರ್ನಾಟಕದಲ್ಲಿ 2,85,000 ಉದ್ಯೋಗಗಳು ಖಾಲಿ ಇದಾವೆ. ಈ ಉದ್ಯೋಗಗಳನ್ನ ಭರ್ತಿ ಮಾಡಬೇಕು. ಕರ್ನಾಟಕ ಸರ್ಕಾರ ಏನು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇದೆ, ಈ ಯೋಜನೆಗಳಿಗೆ 51,000 ಖರ್ಚಾಗ್ತಾ ಇದೆ ಅಂತ ಕರ್ನಾಟಕ ಸರ್ಕಾರ ಅಧಿಕೃತ ಮಾಹಿತಿಯನ್ನ ಕೊಟ್ಟಿದೆ. ಈ 51,000ದಲ್ಲಿ 5,000 ಶಕ್ತಿ ಯೋಜನೆಗೆ, ಹಾಗೆ 10,000 ಫ್ರೀ ವಿದ್ಯುತ್ ಯೋಜನೆಗೆ ಹೋಗ್ತಾ ಇದೆ. ಈ 15,000 ಕೋಟಿಯನ್ನ ಬಳಸ್ಕೊಂಡ್ರೆ ಹತ್ತಿರ 2 ಲಕ್ಷ ಉದ್ಯೋಗಾರ್ಥಿಗಳಿಗೆ ಉದ್ಯೋಗವನ್ನು ಕೊಡಬಹುದು ಅನ್ನೋದು ನನ್ನ ಆಶಯ. ಹಾಗೆ ಈ ಗ್ಯಾರಂಟಿ ಯೋಜನೆನ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಮಾತ್ರ ಕೊಡಬೇಕು. ಹಾಗೆ ಯಾರಿಗೆ ಅವಶ್ಯಕತೆ ಇಲ್ಲ ಅವರು ದಯವಿಟ್ಟು ಈ ಯೋಜನೆಗಳನ್ನ ಬಿಡೋದ್ರಿಂದ ಆರ್ಥಿಕವಾಗಿ ಅಸಬಲವಾಗಿರೋರಿಗೆ, ಯಾರು ಆರ್ಥಿಕವಾಗಿ ಬಲಹೀನರಾಗಿದ್ದಾರೆ ಅವರಿಗೆ ಉದ್ಯೋಗಗಳು ದೊರಕಿದ್ರೆ ಎಷ್ಟೋ ಕುಟುಂಬಗಳು ಉನ್ನತ ಸ್ಥಾನಕ್ಕೆ ಇರ್ತವೆ. 2,000 3,000 ಈ ಗ್ಯಾರಂಟಿಗಳು ಹಾಗೆ ವಿದ್ಯಾನಿಧಿ, ಯುವ ನಿಧಿ ಯೋಜನೆಗಳಿಂದ ಕೇವಲ ನಾವು ಅವರಿಗೆ ಒಂದು ಹೊತ್ತಿನ ಊಟವನ್ನ ಕೊಡಬಹುದು ಅಷ್ಟೇ. ಆದರೆ ಈ ಯೋಜನೆಗಳ ಸರಿಯಾದ ಅನುಷ್ಠಾನವನ್ನ ಮಾಡಿದ್ರೆ ಒಂದು ಕುಟುಂಬವನ್ನ ಪೊರೆಬಹುದು. ಹಾಗೆ ಒಂದು ಕುಟುಂಬದ ಆರ್ಥಿಕ ನಿರ್ವಹಣೆಗೆ ಸಬಲವಾಗುತ್ತೆ. ಹಾಗೆ ಒಂದು ಕುಟುಂಬ ಉನ್ನತಿ ಆಗುತ್ತೆ. ಎಷ್ಟೋ ಜನರ ಉದ್ಯೋಗದ ಆಕಾಂಕ್ಷೆಗಳು ಈಡೇರುತ್ತೆ. ಹಾಗೆ IT ಕ್ಷೇತ್ರಗಳಲ್ಲಿಯೂ ಕೂಡ ಕರ್ನಾಟಕಕ್ಕೆ ಬಹಳಷ್ಟು ಈ ವರ್ಷದಲ್ಲಿ ಹಿನ್ನಡೆಯನ್ನ ಕಂಡಿದ್ದೀವಿ ನಾವು. ಈ ಹಿನ್ನಡೆಯನ್ನ ಸ್ವಲ್ಪ ಹಿನ್ನಡೆಯನ್ನ ತಡೆ ಕೊಟ್ಟು ಇದನ್ನ ಮುಂದುವರಿಸಿದ ಹಾಗೆ IT ಕ್ಷೇತ್ರಗಳಲ್ಲಿ ಬದಲಾವಣೆಯನ್ನ ತರಬೇಕು. IT ಗೂಗಲ್ ಆಗ್ಲೇ ಗೂಗಲ್ ಸಂಸ್ಥೆ, ಗೂಗಲ್ AI ಕರ್ನಾಟಕವನ್ನ ಬಿಟ್ಟು ಆಂಧ್ರಕ್ಕೆ ಹೋಗಿರೋದು ತಮ್ಗೆಲ್ಲರಿಗೂ ಗೊತ್ತು. ಇದನ್ನೆಲ್ಲ ಮನಗಂಡು ಕರ್ನಾಟಕ ಸರ್ಕಾರ ಈ ವಿಷಯವನ್ನ ತೀವ್ರವಾಗಿ ಚರ್ಚೆ ಮಾಡಿ, ವಿರೋಧ ಪಕ್ಷ ಆಗಿರ್ಬೋದು, ಆಡಳಿತ ಪಕ್ಷ ಆಗಿರ್ಬೋದು, ಈ ವಿಷಯವನ್ನ ಮುಂದೆ ತಗೊಂಡು ಎಲ್ಲ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ಕೊಡಬೇಕು ಅನ್ನೋದು ನನ್ನ ಆಶಯ. ಧನ್ಯವಾದ. ಸಾಗರ್ ಅಂತ ಹೇಳಿ, ಚಿಕ್ಕಮಗಳೂರು. ಸನ್ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಜೊತೆಗೆ ಹಣಕಾಸಿನ ಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ದಾಖಲೆ ಬಜೆಟ್ನನ್ನು ಮಂಡಿಸ್ತಾ ಇದ್ದಾರೆ. ಅವರಿಗೆ ನಾನು ಅಭಿನಂದನೆಯ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಚಿಕ್ಕಮಗಳೂರು ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷನಾಗಿ ನಮ್ಮ ಜಿಲ್ಲೆಯ ಮೇಲೆ, ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜನಸಾಮಾನ್ಯರ ನಿರೀಕ್ಷೆ ಈ ಬಜೆಟ್ನ ಮೇಲೆ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಅಭಿವೃದ್ಧಿಗೆ ಬಜೆಟ್ನಲ್ಲಿ ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ನೀರಾವರಿ ಇರ್ಬೋದು, ಒತ್ತುವರಿ ಇರ್ಬೋದು, ಈ ಸಮಸ್ಯೆಗಳನ್ನ ಬಗೆಹರಿಸುವಂಥ ಕೆಲಸವನ್ನು, ಜೊತೆಗೆ ಸಿದ್ದರಾಮಯ್ಯನವರು ಈ ಬಜೆಟ್ನಲ್ಲಿ ಜಿಲ್ಲೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತೀನಿ. ಚಿಕ್ಕಮಗಳೂರು ಜಿಲ್ಲೆಯಿಂದ ನಾನು ರೇಖಾ ಜೈನ್ ಮಾತಾಡೋದು. ಈ ಜಿಲ್ಲೆಯಲ್ಲಿ ಎಲ್ಲ ಸುಖವಾಗ ಇದೆ, ಮಾತ್ರ ವುಮೆನ್ಸ್ ಡೆವಲಪ್ಮೆಂಟ್ಗೆ ಸ್ವಲ್ಪ ಒಂದು ವ್ಯತ್ಯಾಸ ಬೇಕಾಗಿತ್ತು. ನನಗೆ ಒಂದು IT ಸೆಕ್ಟರ್ ಏನು ಬೇಕಾಗಿತ್ತು. ಮತ್ತು ಇದು ಜಿಲ್ಲೆದು ಏನಂತೆ, ನಮಗೆ ಒಂದು ಪ್ಲ್ಯಾಟ್ಫಾರ್ಮ್, ಏನು ಒಂದು ಉದ್ಯೋಗ ಅಂತೆ ವುಮೆನ್ ಅಪ್ಲಿಫ್ಟ್ಮೆಂಟ್ಗೋಸ್ಕರ ನಮಗೆ ಒಂದು ಸ್ವಲ್ಪ ಜಾಬ್ ಆಪರ್ಚುನಿಟೀಸ್ ಮತ್ತು ಒಂದು ಸೆಲ್ಫ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಮತ್ತು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆ ಥರ ಬೇಕಾಗಿತ್ತು. ಅಂತ ಈಗ ಮಹಿಳೆಯರು ತುಂಬ ಫ್ರೀ ಇದ್ದಾರೆ ಇಲ್ಲಿ ಟೌನಲ್ಲಿ. ಅವ್ರಿಗೆ ಏನು ಕೆಲಸ ಬೇಕಂತ ಅವ್ರು ಏನು ಮಾಡೋದು ಗೊತ್ತಿಲ್ಲ. ಒಂದು ಗೌರ್ಮೆಂಟಿಂದ ಒಂದು ರಿಸರ್ವೇಷನ್ ಕೊಟ್ಟು ಇಷ್ಟು ಕೋಟಾ ಕೊಟ್ಟರೆ ನಮಗೆ ಒಂದು ವ್ಯವಸ್ಥೆ, ಒಂದು ಗ್ರೂಪ್ ಮಾಡಿ ನಾವು ಒಂದು ಏನೋ ಮಾಡ್ಬೋದು. ಆ ಥರ ಒಂದು ವ್ಯವಸ್ಥೆ ಕೊಡ್ತೆ ನಮಗೆ ಚೆನ್ನಾಗಿ ಅನಿಸುತ್ತೆ. ಈ ಊರಿಂದ ಹುಡುಗಿರು ಬೆಂಗಳೂರಿಗೆ ಹೋಗ್ತಾರೆ, ಬೆಂಗಳೂರಿಂದ ಬೇರೆ ಕಡೆಯಿಂದ ಈ ಊರಿಗೆ ಬರೋದು ತೊಂದರೆ ಆಗ್ತಾ ಇದೆ. ಯಾಕಂತ ಇಲ್ಲಿ ಏನೋ ಜಾಬ್ ಆಪರ್ಚುನಿಟೀಸ್ ಇಲ್ಲ, ಮತ್ತು ಅಪ್ಲಿಫ್ಮೆಂಟ್ ಆಫ್ ವುಮೆನ್, ಅದು ಕೆರಿಯರ್ ಆಪ್ಷನ್ಸ್ ಏನಿಲ್ಲ. ಅದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡ್ತೇವೆ ಸರ್ಕಾರ, ನಮಗೆ ತುಂಬ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು. ಕನ್ನಡ ಸೇನೆ ಕರ್ನಾಟಕದ ಜಿಲ್ಲಾಧ್ಯಕ್ಷ ಚೈತ್ರಾ ಗೌಡ ಮಾತಾಡ್ತಿರೋದು. ಏನಿವತ್ತು ನಮ್ಮ ರಾಜ್ಯ ಸರ್ಕಾರ ಬಜೆಟ್ ಮಂಡನೆಗೆ ಹೊರಟಿದೆ. ನಮ್ಮ ರಾಜ್ಯ ಸರ್ಕಾರದಿಂದ ಅಪಾರವಾದಂಥ ನಿರೀಕ್ಷೆಯನ್ನು ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಇಟ್ಕೊಂಡಿದೆ. ಏನಿವತ್ತು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಆಗಿರುವಂಥದ್ದಿದೆ. ಈ ಮೆಡಿಕಲ್ ಕಾಲೇಜ್ಗೆ ಸಂಬಂಧಪಟ್ಟಂಗೆ ಇನ್ನೂ ಹೆಚ್ಚು ಅನುದಾನವನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಜೊತೆಗೆ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಉದ್ಯೋಗಾವಕಾಶಗಳನ್ನ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಜೊತೆಗೆ ಇಂಡಸ್ಟ್ರಿಯಲಿಸ್ಟ್ ಅಂತ ಬಂದರೆ, ಇಂಡಸ್ಟ್ರಿಯಲ್ ಏರಿಯಾ ಅಂತ ಬಂದರೆ ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ಹೆಚ್ಚು ಮೀಸಲಾತಿಯನ್ನು ಕೊಟ್ಟು ಇಂಡಸ್ಟ್ರಿಗಳನ್ನ ಪ್ರಾರಂಭಿಸೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕಂತ ಈ ಮೂಲಕ ಕೇಳ್ಕೊತಿದ್ದೀವಿ. ಜೊತೆಗೆ ಏನಿವತ್ತು ಮಹಿಳೆಯರ ಹೆಸರಲ್ಲಿ ಯಾವುದೇ ರೀತಿ ಬೆಳೆ ಸಾಲಗಳಾಗಿರ್ಬೋದು ಅಥವಾ ಬೆಳೆ ಲೋನ್ಗಳು ಏನೇ ಇದ್ರೂ ಅದನ್ನೆಲ್ಲ ಮನ್ನಾ ಮಾಡಿಕೊಡ್ಬೇಕನ್ನೋ ಒಂದು ನಿರೀಕ್ಷೆಯಲ್ಲಿದ್ದೀವಿ. ಜೊತೆಗೆ ಏನು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಏನಿದು ಚಿಕ್ಕಮಗಳೂರು ಅಂದರೆ ಎಲ್ಲರಿಗೂ ತಿಳಿದಿದೆ, ಪ್ರವಾಸಿ ತಾಣ.
ಈ ಪ್ರವಾಸೋದ್ಯಮ ಇನ್ನೂ ಹೆಚ್ಚು ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು. ಯಾವಾಗ ಪ್ರವಾಸೋದ್ಯಮ ಹೆಚ್ಚು ರೀತಿಯಲ್ಲಿ ಅಭಿವೃದ್ಧಿ ಆಗುತ್ತೆ ಆವಾಗ ಮಾತ್ರ ನಾವಿಲ್ಲಿ ಒಂದು ಏನಾದರೂ ಒಂದು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ಇಲ್ಲಿ ಅದ್ಭುತವಾದಂಥ ಒಳ್ಳೊಳ್ಳೆ ಪ್ರವಾಸಿ ತಾಣಗಳಿದೆ. ಜೊತೆಗೆ ಇಲ್ಲಿ ಏನು ರಸ್ತೆ ವ್ಯವಸ್ಥೆ ಅಂತೂ ತುಂಬ ದುರ್ವ್ಯವಸ್ಥೆ ಆಗಿದೆ. ನಮ್ಮ ರಾಜ್ಯ ಸರ್ಕಾರ ಇದ್ರ ಕಡೆ ಅಪಾರವಾದಂಥ ಗಮನ ಕೊಡಬೇಕು. ಮೊದಲನೇದಾಗಿ ರಸ್ತೆ ವ್ಯವಸ್ಥೆನ ಸರಿ ಮಾಡಬೇಕಂತ ಈ ಮೂಲಕ ಕೇಳ್ಕೊತೀನಿ. ಆದಷ್ಟು ಹೆಣ್ಮಕ್ಳಿಗೆ ಅನುಕೂಲ ಆಗೋಂಥರ ನಿಮ್ಮ ಬಜೆಟ್ ಇರಲಿ ಅನ್ನೋ ಒಂದು ನಿರೀಕ್ಷೆ ಇಡೀ ಚಿಕ್ಕಮಂಗ್ಳೂರು ಜನತೆ ಮಹಿಳೆಯರ ಪರವಾಗಿ ನಾನು ಇವತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ಕೇಳ್ಕೊತೀನಿ. ಹೌದು, ಏನಿವತ್ತು ಚಿಕ್ಕಮಂಗ್ಳೂರು ಜಿಲ್ಲೆ ಪ್ರವಾಸಕ್ಕೆ ಫೇಮಸ್ ಆಗಿರೋದ್ರಿಂದ, ಪ್ರಸಿದ್ಧಿ ಆಗಿರೋದ್ರಿಂದ ಹೆಚ್ಚಾಗಿ ಪ್ರವಾಸವನ್ನ ಪ್ರಸಿದ್ಧಿ ಮಾಡೋದ್ರ ಜೊತೆಗೆ ಉದ್ಯೋಗ ಸೃಷ್ಟಿ ಆಗುತ್ತೆ. ಆದಷ್ಟು ಉದ್ಯೋಗ ಸೃಷ್ಟಿಯಲ್ಲಿ ಹೆಣ್ಮಕ್ಳಿಗೆ ಹೆಚ್ಚು ಅವಕಾಶ ಕೊಡಿ ಅಂತ ನಾನು ಇವತ್ತು ರಾಜ್ಯ ಸರ್ಕಾರನ ಮನವಿ ಮಾಡ್ತೀನಿ.